ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಗುರುವಾರ ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ 9:30 10 ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ಕೆಟ್ಗೆ ಹೋದಾಗ 9:30 ಏನೋ ಆಗಿತ್ತು. ಈಗ ಒಂದು 10 ಕಾಲ ಆಗಿರ್ಬೋದು. ಬೆಳಗ್ಗೆನೇ ಹೋದರೆ ಫ್ರೆಶ್ ಆಗಿ ತರಕಾರಿಗಳು ಸಿಗುತ್ತಲ್ವಾ, ಅದಕ್ಕೆ ನಾನು ಹೋಗಿ ತೊಗೊಂಬಂದು ಬ್ಯಾಸ್ಕೆಟ್ ಪಕ್ಕದಲ್ಲಿ ಇಟ್ಟು ಮೊದಲು ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಫ್ರಿಡ್ಜ್ ಕ್ಲೀನ್ ಮಾಡಬೇಕು. ನಾನು ಅದನ್ನು ತೋರಿಸ್ತೀನಿ ನಿಮಗೆ, ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ, ಯಾವ ಥರ ಅರೇಂಜ್ ಮಾಡ್ಕೊಳ್ತೀನಿ ಅಂತ. ಮೊದಲು ಕಾಫಿ ಕುಡಿತಾ ಅದ್ರ ಜೊತೆಯಲ್ಲಿ ನಾನು ಕಡಲೆಪುರಿ ನೆನ್ನೆ ಖಾರ ಹಾಕಿದ್ದೆ, ಅದನ್ನು ತಿಂತಾ ಇದ್ದೀನಿ. ನಾನು ಟಿಫನ್ ಮಾಡೋದು ಲೇಟ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಕಡಲೆಪುರಿ ಕಾಫಿ ಕುಡಿದ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಕುಡಿತಾ ಇದ್ದೀನಿ. ಕಡಲೆಪುರಿ ಜೊತೆ ಕಾಫಿ ಸೂಪರಾಗಿರುತ್ತೆ. ಖಾರವಾಗಿರೋದಕ್ಕೂ ಆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಕಾಫಿನೂ ಖಾರ ಅನಿಸುತ್ತೆ, ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ನೀವು ಟ್ರೈ ಮಾಡಿ ನೋಡಿ. ಓಕೆ, ಅದಾದ ನಂತರ ಮಾರ್ಕೆಟ್ಗೆ ಹೋಗಿ ಬಂದು ಸ್ವಲ್ಪ ಕಾಫಿ ಕುಡಿದು ಈಗ ಏನೇನು ತಂದಿದ್ದೀನಿ ಎತ್ತಿಟ್ಬಿಡೋಣ ಅಂತ ಕೂತಿದ್ದೀನಿ. ನೋಡಿ, ಮೊದಲು ಬಿಲ್ಪತ್ರೆ ತೊಗೊಂಬಂದಿದ್ದೀನಿ. ಬಿಲ್ಪತ್ರೆ ಏನಕ್ಕೆ ಅಂದರೆ ಋಷಿ ಡೈಲಿ ದೇವ್ರ ಪೂಜೆಗೆ ಬಿಲ್ಪತ್ರೆ ಶಿವನ್ ಫೋಟೋಗೆ ಇಡ್ತಾನೆ, ಅದಕ್ಕೆ ನೀಟಾಗಿ ತೊಳೆದು ಒಂದು ಸ್ವಲ್ಪ ಡ್ರೈ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಒಂದು ವಾರಕ್ಕಾಗುತ್ತೆ ಇದು. ಅವ್ನು ಡೈಲಿ ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಂತರ ಬೇವಿನ ಸೊಪ್ಪು 2 ಕಟ್ಟು 10 ರೂಪಾಯಿ. ನಾಳೆ ಶುಕ್ರವಾರ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗಿದೆ ಇದು ಇದೆ. ಓಕೆ, ಪರವಾಗಿಲ್ಲ. ಇದು ಅಷ್ಟೇ 10 ರೂಪಾಯಿ ಬಿಲ್ಪತ್ರೆ. ನಂತರ ಇದು 60 ಗ್ರಾಮ್ ಇತ್ತು, 60 ರೂಪಾಯಿ. ಅಂದರೆ 50 ಗ್ರಾಮ್ ಅಂತ 50 ರೂಪಾಯಿ ಅಂತಂದ್ರು. ಸ್ವಲ್ಪ ಜಾಸ್ತಿ ಇರೋದಕ್ಕೆ 60 ರೂಪಾಯಿ ತೊಗೊಂಡ್ರು. ಅರ್ಧ ವೇಸ್ಟ್ ಆಗ್ಬಿಡುತ್ತೆ, ಏನು ಫ್ರೆಶ್ ಆಗಿ ಏನಿಲ್ಲ. ಏನು ಮಾಡೋಕ್ಕಾಗಲ್ಲ, ಇವಾಗ ಹೂವು ಎಲ್ಲ ತುಂಬ ರೇಟ್ ಆಗ್ಬಿಟ್ಟಿದೆ. ನೋಡಿ, ರೋಜಾ ಹೂವು 1/4 kg 50 ರೂಪಾಯಿ. ಅದೇ ಸಾವಂತಿಗೆ ಹೂವು ಆದರೆ 1/4 kg 120 ರೂಪಾಯಿ. ಅದು ಫ್ರೆಶ್ ಆಗೂ ಇಲ್ಲ. ರೋಜಾ ಹೂವು ಚೆನ್ನಾಗಿ ಫ್ರೆಶ್ ಆಗಿದೆ. ಈಗ ಯಾವ್ದು ಕಡಿಮೆನೋ ಅದೇ ತರಬೇಕಲ್ಲ, ಜಾಸ್ತಿ ಇರೋವಾಗ ಒಂದು ಸ್ವಲ್ಪ ಇಟ್ಟು ಪೂಜೆ ಮಾಡಬೇಕಷ್ಟೆ. ಅದಕ್ಕೆ ಇದು ತೊಗೊಂಬಂದಿದ್ದೆ. ನಂತರ ಮೂಲಂಗಿ ತೊಗೊಂಬಂದೆ. ಮೂಲಂಗಿ ಏನಕ್ಕೆ ಅಂದರೆ ರೆಸಿಪಿ ಚಾನಲ್ಗೆ ಬೇಳೆ ಹಾಕ್ದಿರಾ ಮೂಲಂಗಿ ಸಾರು ಮಾಡೋದು ಹೇಗೆ ಅಂತ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ನಾನು ಒಂದ್ಸಲ ಟ್ರೈ ಮಾಡಿದ್ದೆ, ಅದಕ್ಕೆ ಆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ. ಅಲ್ಲೆಲ್ಲೂ ಒಂದೊಂದು ಕ್ಲಿಪ್ ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ಆ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೀವು ಟ್ರೈ ಮಾಡಿ. ಹಾಗೆ 1/4 kg ಅಷ್ಟು ಮೆಣಸಿನ್ಕಾಯಿ ತೊಗೊಂಬಂದಿದ್ದೀನಿ. 100 ಗ್ರಾಮ್ ಬಂದು 30 ರೂಪಾಯಿ. 1/4 kg 20 ರೂಪಾಯಿ. ಅರ್ಧ kg ಬಂದು 30 ರೂಪಾಯಿ. 1/4 kg ಬಂದು 20 ರೂಪಾಯಿ ಅಂದರು. ಅರ್ಧ kg ತೊಗೊಂಬಂದು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು 1/4 kgನೇ ತೊಗೊಂಬಂದೆ. ಹಾಗೆ ನಿಂಬೆ ಹಣ್ಣು 20 ರೂಪಾಯಿಗೆ 5 ನಿಂಬೆಹಣ್ಣು ಕೊಟ್ಟಿದ್ದಾರೆ. ಸ್ವಲ್ಪ ದೊಡ್ಡದಾಗೆ ಇದೆ, ಪರವಾಗಿಲ್ಲ. ಈಗೇನು ಚಳಿಗಾಲ ಅಲ್ವಾ, ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ದೀಪ ಹಚ್ಚೋದಕ್ಕೆ ಬೇಕಾಗುತ್ತೆ. ಮತ್ತು ದೇವ್ರ ಹತ್ರ ಇಟ್ಬಿಟ್ಟು ತೊಗೊಂಬಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ ನಾನು, ಅದಕ್ಕೂ ಬೇಕಾಗುತ್ತೆ ಅಂತ ಇಷ್ಟೆಲ್ಲ ತೊಗೊಂಬಂದಿದ್ದೀನಿ. ಇಷ್ಟೇ. ತರಕಾರಿಗಳೇನೋ ಮನೇಲಿದೆ, ತರಕಾರಿ ಏನು ತರಕ್ಕೆ ಹೋಗಲಿಲ್ಲ. ಫ್ರಿಜ್ ಬೇರೆ ಕ್ಲೀನ್ ಮಾಡ್ತಾ ಇದ್ದೀನಿ. ಆ ಫ್ರಿಜ್ ಕ್ಲೀನ್ ಆದಮೇಲೆ ಇದನ್ನೆಲ್ಲ ಜೋಡಿಸಿಡ್ಬೇಕು. ನಾನು ತೋರಿಸ್ತೀನಿ ಯಾವ ಥರ ಇಟ್ಕೊಳ್ತೀನಿ ನನ್ನ ಫ್ರಿಜ್ ಅಂತ. ಓಕೆ, ಈಗ ಮೊದಲು ಎತ್ತಿಟ್ಬಿಡೋಣ ಎಲ್ಲ. ಅಯ್ಯೋ, ಇಲ್ಲೊಂದು ಕವರ್ ಇದೆ, ಮತ್ತೆ ಹೋಯ್ತು. ನೋಡಿ, ದೊಡ್ಡ ಸೈಜಿಂದು ರೋಜಾ ಹೂವನ್ನು ತೊಗೊಂಬಂದೆ, 30 ರೂಪಾಯಿ ಅಂತ. ಅಲ್ಲಿ ಇಟ್ಬಿಟ್ಟಿದೆ. ಬ್ಯಾಸ್ಕೆಟ್ ತುಂಬೋಗಿತ್ತಲ್ಲ, ಬಂದಿದ್ದ ತಕ್ಷಣ ಅಲ್ಲಿ ಎತ್ತಿಟ್ಬಿಟ್ಟಿದೆ. ಸರಿ, ನಾಳೆ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಆ ತರಕಾರಿಗಳೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಫ್ರಿಜ್ಜೆಲ್ಲ ಖಾಲಿ ಮಾಡಿದ್ದೀನಿ. ಈ ಥರ ಇದೆ ಫ್ರಿಜ್. ಒಂದು ಸ್ವಲ್ಪ ಗಲೀಜಾಗಿದೆ, ಏನು ತುಂಬ ಏನಿಲ್ಲ. ಯಾವುದಕ್ಕೂ ಒರೆಸ್ಬಿಡೋಣ ಒಂದ್ಸಲ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದಿದ್ದೀನಿ. ನೋಡಿ, ಈ ಥರ ಎಲ್ಲ ತೊಳೆದಿಟ್ಟಿದ್ದೀನಿ, ನೀಟಾಗಿ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಡ್ರೈ ಆದಮೇಲೆ ಎಲ್ಲ ಎತ್ತಿ ಜೋಡಿಸ್ಕೋಬೇಕು. ಈಗ ಫ್ರಿಜ್ ಯಾವ ಥರ ನಾನು ಒರೆಸ್ತೀನಿ, ಏನು ಹಾಕ್ಬಿಟ್ಟು ಒರೆಸ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಮೊದಲು ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಬಿಟ್ಕೊಂಡು ವಿನಿಗರ್ ಹಾಕ್ತೀನಿ. ವಿನಿಗರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫ್ರಿಜ್ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ಸ್ವಲ್ಪ ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ವಿನಿಗರ್ ಹಾಕಿರ್ತೀವಲ್ಲ, ಅದಕ್ಕೆ ನೋಡಿ ನಾನು ಇಷ್ಟೇ ನೀರಿಗೆ ಇಷ್ಟು ನೀರು ತೊಗೊಂಡಿದ್ದೀನಿ. ಈಗ ಈ ರೀತಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು ಅಷ್ಟೇ, ಬೇರೆ ಏನೂ ಹಾಕಲ್ಲ ನಾನು. ಇಷ್ಟರಲ್ಲೇ ಕ್ಲೀನ್ ಮಾಡ್ತೀನಿ.
ನೋಡಿ ಕ್ಲೀನ್ ಮಾಡಿ ಈ ರೀತಿ ಎಲ್ಲ ರ್ಯಾಕ್ಸ್ನೂ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ನಾನು ಫ್ರೀಜರ್ ಏನು ಕ್ಲೀನ್ ಮಾಡಿಲ್ಲ, ಇದರಲ್ಲಿ ನಾನು ರೇಷನ್ನೇ ಇಟ್ಟಿರ್ತೀನಿ. ಐಸ್ ಕ್ರೀಮ್ ಏನು ಇಡೋದಿಲ್ಲ, ಬರೀ ಐಸ್ ಕ್ಯೂಬ್ಸು ಮತ್ತು ರೇಷನ್ ಇಟ್ಟಿರ್ತೀನಿ. ಕ್ಲೀನ್ ಮಾಡಿದಾಗ ತೋರಿಸ್ತೀನಿ ಅದನ್ನು. ಓಕೆ, ಈಗ ಬಾಕ್ಸಸ್ ಎಲ್ಲ ಜೋಡಿಸ್ಕೊಳ್ಳೋಣ. ನೋಡಿ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಇದೇ ಥರ ಇರುತ್ತೆ, ಒಂದೊಂದು ಸಲ ಮಾತ್ರ ಆ ಕಡೆ ಈ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಈಗ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಮೊಟ್ಟೆ ಒಂದು 10 ಮೊಟ್ಟೆ ತಂದಿದ್ದೆ, 6 ಖಾಲಿ ಆಯಿತು. 4 ಉಳಿದಿರೋದನ್ನ ಇಲ್ಲಿ ಇಟ್ಟಿದ್ದೀನಿ. ಏನಾದರೂ ಮನೆಗೆ ತಿಂಡಿ ತೊಗೊಂಬಂದರೆ ಇಲ್ಲಿ ಇಟ್ಬಿಡ್ತೀವಿ ನಾವು, ಯಾರಿಗೇನು ಬೇಕೋ ತೊಗೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಏನೂ ಇಲ್ಲ, ಚಾಕೋಸ್ ಇತ್ತು ಅದನ್ನೇ ಇಟ್ಟಿದ್ದೀನಿ. ಹಾಗೆ ಖಾರದ ಚಟ್ನಿ, ಮಸಾಲೆ ದೋಸೆಗೆ ಹಾಕ್ತೀವಲ್ಲ ಆ ಚಟ್ನಿ ಒಂದು ಸ್ವಲ್ಪ ಉಳಿದಿತ್ತು, ನೆಕ್ಸ್ಟ್ ಟೈಮ್ಗೆ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಇದೇನು ಕೆಡೋದಿಲ್ಲ, ಒಂದು ತಿಂಗಳಾದರೂ ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಂತರ ಉಪ್ಪಿನಕಾಯಿ, ಹಾಗೆ ಚಾಕ್ಲೇಟ್ ಸಿರಪ್ಪು ರೆಸಿಪಿ ಚಾನಲ್ಗೆ ಬೇಕಾಗುತ್ತೆ. ನಂತರ ಜಿಂಜರ್ ಪೌಡರು, ಹಾಗೆಯೇ ನೈಲ್ ರಿಮೂವರ್ ಇದು. ಹಿಂಗು ತರಿಸಿದ್ದೆ ನೋಡಿ, ಮೊದಲು ಚಿಕ್ಕ ಬಾಟ್ಲು ತರಿಸ್ದೆ ಸಾಂಬಾರು ಪುಡಿ ಮಾಡೋವಾಗ. ಇದೇನೋ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಮತ್ತೆ ದೊಡ್ಡ ಬಾಕ್ಸ್ ತೊಗೊಂಬಂದೆ. ವಾಲಿನಿ ಸ್ಪ್ರೇ. ನಂತರ ನೋಡಿ ವಿನಿಗರ್ ಇಲ್ಲಿಟ್ಟಿದ್ದೀನಿ. ಹಾಗೆ ಸಾಸುಗಳು, ಎಲ್ಲ ಸಾಸು, ಟೊಮೊಟೊ ಸಾಸು, ಸೋಯಾ ಸಾಸು, ಮಯೋನೀಸು ಎಲ್ಲ ಇಟ್ಟಿದ್ದೀನಿ. ಹಾಗೆಯೇ ಚಿಯಾ ಸೀಡ್ಸು, ಇದು ಸ್ಪ್ರಿಂಕಲ್ಸು ರೆಸಿಪಿ ಚಾನಲ್ಗೆ ಒಂದು ಸಲ ಬೇಕಿತ್ತು ಅದಕ್ಕೆ ತರಿಸ್ದೆ, ಒಂದು ಸ್ವಲ್ಪ ಉಳಿದಿದೆ. ಹಾಗೆ ಖಾರದ ಪುಡಿ, ನಂತರ ಚಿಕನ್ ಮಟನ್ ಮಸಾಲ ಪೌಡರ್ಗಳು, ವಾಂಗಿಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡರು, ಪುಳಿಯೋಗರೆ ಪೌಡರ್ ಎಲ್ಲ ಈ ರೀತಿ ಇಟ್ಕೊಂಡಿರ್ತೀನಿ. ಮನೇಲಿ ಯಾವಾಗೋ ಒಂದು ಸಲ ಮಾಡೋದು ನಾನು, ಪ್ಯಾಕೆಟ್ಸನ್ನೇ ಜಾಸ್ತಿ ತರಿಸ್ತಾ ಇರ್ತೀನಿ. ನಂತರ ನೋಡಿ ನೈಲ್ ಪಾಲಿಶು, ನಾನಂತೂ ಯೂಸ್ ಮಾಡಲ್ಲ ಜಾಸ್ತಿ, ದೀಪ್ತಿ ಸ್ಮಿತಿ ಬಂದಾಗ ಅವರೇ ಯೂಸ್ ಮಾಡ್ತಿರ್ತಾರೆ. ಈ ಫ್ರಿಜ್ಜಲ್ಲಿ ಇಡೋದ್ರಿಂದ ಬೇಗ ಗಟ್ಟಿ ಆಗಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. 7 ಅಪ್ಪು ಮತ್ತು ಇದು ಪ್ಯಾಕೆಟ್ ತಂದೆ ರಸ್ನ ಪೌಡರು, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಹಾಗೆ ಉಳಿದಿದೆ. ಇದು ಬಂದು ಬೆಲ್ಲದ ಪುಡಿ. ಹಾಗೆ ಈ ಕಡೆ ಬಂದರೆ ಮೊದಲು ಬಂದು ಈ ಬಾಕ್ಸಲ್ಲಿ ತೋರಿಸ್ತಿದ್ದೀನಿ ಹುಣಸೆ ಹಣ್ಣು. 3 kg ತರಿಸ್ಬಿಡ್ತೀನಿ ನಾನು, ವರ್ಷಕ್ಕೆ ಬರುತ್ತೆ ನಮಗೆ. ಈ ಥರ ಕವರ್ಗಳಲ್ಲಿ ಗಟ್ಟಿ ಕಟ್ಟಿಟ್ಬಿಟ್ರೆ ವರ್ಷ ಇಡೀ ಕಲರ್ ಚೇಂಜ್ ಆಗೋಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ. ಈ ಥರ ಹಾಕ್ಕೊಂಡ್ಬಿಡ್ತೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಕ್ಸಲ್ಲಿ ತೆಗೆದಿಟ್ಕೊಳ್ತೀನಿ. ನಂತರ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಕವರಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ಹೂವು ಕಟ್ಟಬೇಕಲ್ಲ ಅದಕ್ಕೆ ಹಾಗೆ ಕವರಲ್ಲೇ ಇಟ್ಟಿದ್ದೀನಿ. ಹಾಗೆಯೇ ಬೇವಿನ ಸೊಪ್ಪು. ನಂತರ ನೋಡಿ ಈ ಮಾವಿನಕಾಯಿನೂ ಇವತ್ತು ಖಾಲಿ ಆಗಿಬಿಡುತ್ತೆ, ಅದಕ್ಕೆ ಮುಂದೆನೇ ಇಟ್ಟಿದ್ದೀನಿ. ಹಾಲು, ಮೊಸರು, ನಂತರ ನೆನ್ನೆ ಹಾಲು ಉಳಿದಿತ್ತು ಅದನ್ನು ಈ ರೀತಿ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಚಿತ್ರಾನ್ನದ ಗೊಜ್ಜು, ಹಾಗೆ ಟೊಮೊಟೊ ಈ ರೀತಿ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು. ತುಂಬ ಹಣ್ಣಾಗಿರೋದು ಮೇಲೆ ಇಟ್ಕೊಳ್ತೀನಿ, ಸ್ವಲ್ಪ ಕಾಯಾಗಿರೋದು ಕೆಳಗಡೆ ಇಟ್ಕೊಳ್ತೀನಿ. ಇದು ಬಂದು ಬಿಲ್ಪತ್ರೆ, ನಾನು ಹೇಳಿದ್ನಲ್ಲ ದುಷಿಗೆ ತೊಳೆದಿಟ್ಬಿಡ್ತೀನಿ ಅಂತ, ಇದು ಒಣಗೋಗಿದೆ. ಇದು ಆಚೆ ಹಾಕ್ಬಿಟ್ಟು ಮತ್ತೆ ಫ್ರೆಶ್ ಆಗಿರೋದನ್ನು ಎತ್ತಿಡಬೇಕು. ನಂತರ ನೋಡಿ ಕ್ಯಾರೆಟು, ಹಾಗೆ ನವಿಲು ಕೋಸು, ಇದೂ ಅಷ್ಟೇ ಟಿಶ್ಯೂ ಪೇಪರಲ್ಲಿ ಹಾಕಿಟ್ರೆ ಇನ್ನೂ 1-2 ದಿನ ಹೆಚ್ಚಿಗೆ ಇರುತ್ತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ನಂತರ ಕರಿಬೇವಿನ ಸೊಪ್ಪು, ಇದು ಟಿಶ್ಯೂ ಪೇಪರ್ ಹಾಕಿಟ್ಬಿಟ್ರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ನಮಗೆ. ಮೂಲಂಗಿ, ತೆಂಗಿನಕಾಯಿ ಒಡೆದಿರೋದು. ಹಾಗೆ ಹೂವು ತಂದಿದ್ನಲ್ಲ ನಾನು, ಈ ರೀತಿ 2 ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಬಂದು ನಿಂಬೆಹಣ್ಣು, ಹಾಗೆ ವಿಳೆದೆಲೆ, ಇದು ಹಸಿಮೆಣಸಿನ್ಕಾಯಿ ತಂದಿದ್ವಲ್ಲ ಅದು ಹಾಕಿಟ್ಟಿದ್ದೀನಿ. ಈ ಥರ ಸಪ್ರೇಟಾಗಿ ನಾವು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಯಾವ ಬಾಕ್ಸ್ ಬೇಕೋ ಆ ರೀತಿ ಬಾಕ್ಸನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ಒಂದೇ ಸಮ ಕವರಲ್ಲಿ ತುಂಬಿಸಿಟ್ಬಿಟ್ರೆ ಒಂದು ಕವರಿಂದ ಇನ್ನೊಂದಿತ್ತು ಅಂದರೆ ಅದು ಗೊತ್ತೇ ಆಗೋದಿಲ್ಲ, ಹಾಗೇ ಇದ್ಬಿಡುತ್ತೆ, ಮತ್ತೆ ಕೆಟ್ಟೇ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ನೋಡಿ ಚೀಸ್, ಇದು ಪನ್ನೀರು, ಹಾಗೆಯೇ ಬಟರು. ಪನ್ನೀರ್ 2 ಪ್ಯಾಕೆಟ್ ಇದೆ. ಹಾಗೆ ಬಟರ್ ಕ್ಯೂಬ್ಸು ಡಿಮಾರ್ಟಲ್ಲಿ ತಂದಲ್ಲ ಆ ಕ್ಯೂಬ್ಸು 2 ಪ್ಯಾಕೆಟ್ ಇದೆ. ಇದು ಅಷ್ಟೇ, ಇದರಲ್ಲಿ ಕಡಿಮೆನೇ ಇದೆ, ಒಂದು 4 ಇದೆ ಅಷ್ಟೇ. ಈ ಕ್ಯೂಬ್ಸನ್ನು ತಂದಿಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಳಸ್ಕೋಬೋದು. ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಯಿತಾ? ಈಗ ಸದ್ಯಕ್ಕೆ ಮನೇಲಿ ಏನಿತ್ತು ಅದನ್ನು ಮಾತ್ರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಜ್ಯೂಸಸ್ ಅಂತೂ ಇಲ್ಲ, ಏಕೆಂದರೆ ಈಗ ಚಳಿಗಾಲ ಅಲ್ವಾ, ಅದಕ್ಕೆ ಜ್ಯೂಸಸ್ ಅಂತೂ ತಂದಿಲ್ಲ. ಓಕೆ, ನಾನಂತೂ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಏನೇನು ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ.